ನಮ್ಮ ಜೀವನದಲ್ಲಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ, ಗಂಡು ಮಕ್ಕಳು ಹುಟ್ಟುತ್ತಾರೆ. ಗೃಹಸ್ಥನಾದವನು ಹೇಗೆ ನಡ್ಕೊಳ್ಬೇಕು ಅಂದರೆ, ಹೆಣ್ಣು ಮಕ್ಕಳನ್ನು ಒಳ್ಳೆ ಕುಲಕ್ಕೆ ಸೇರಿಸುವಂಥ ಪ್ರಯತ್ನ ಮಾಡಬೇಕು. ಗಂಡು ಮಕ್ಕಳನ್ನು ಒಳ್ಳೆ ವಿದ್ಯೆಯನ್ನು ಅಭ್ಯಾಸ ಮಾಡೋದರಲ್ಲಿ ತೊಡಗಿಸಬೇಕು. ಅವನಿಗೆ ಶತ್ರುಗಳು ಇರ್ತಾರೆ, ಮಿತ್ರರೂ ಇರ್ತಾರೆ. ಆ ಶತ್ರು ಮತ್ತು ಮಿತ್ರರಲ್ಲಿ ಅವನು ನಡ್ಕೊಳ್ಬೇಕಾದ ಕ್ರಮ ಅಂದರೆ, ಶತ್ರುಗಳನ್ನು ವ್ಯಸನದಲ್ಲಿ ತೊಡಗಿಸ್ಬೇಕು, ಮಿತ್ರರನ್ನು ಧರ್ಮದಲ್ಲಿ ತೊಡಗಿಸ್ಬೇಕು. ಹೆಣ್ಣು ಮಕ್ಕಳನ್ನು, ಕನ್ಯೆಯರನ್ನು ಒಳ್ಳೆ ಕುಲಕ್ಕೆ ಸೇರಿಸಿದರೆ ಆಗ ಅವರು ಎರಡು ಕುಲವನ್ನು ಉದ್ಧಾರ ಮಾಡ್ತಾರೆ ಅಂತ ಉಂಟು. ಕನ್ಯೋದಿತ ಬತ ಕುಲದ್ವಯತಾರಿಣೀತಿ. ಒಬ್ಬ ಗಂಡು ಮಗ ಹುಟ್ಟಿದರೆ ಆ ಹುಟ್ಟಿದ ಕುಲವನ್ನು ಮಾತ್ರ ಉದ್ಧಾರ ಮಾಡ್ತಾನೆ. ಒಬ್ಬ ಹೆಣ್ಣು ಮಗಳು ಹುಟ್ಟಿದರೆ ಯಾವ ಕುಲಕ್ಕೆ ಕೊಡ್ತೇವೆ, ಎಲ್ಲಿ ಕೊಟ್ಟು ಮದುವೆ ಮಾಡ್ತೇವೆ ಆ ಕುಲವನ್ನೂ ಉದ್ಧಾರ ಮಾಡ್ತಾಳೆ. ಒಳ್ಳೆ ಕುಲಕ್ಕೆ ಕೊಟ್ಟು ಮದುವೆ ಮಾಡಿದರೆ ಆ ತಂದೆಯ ಕುಲವನ್ನು ಕೂಡ ಉದ್ಧಾರ ಮಾಡ್ತಾಳೆ. ಹೀಗೆ ಗಂಡನ ಕುಲ, ತಂದೆಯ ಕುಲ, ಎರಡು ಕುಲಗಳನ್ನು ಉದ್ಧಾರ ಮಾಡ್ತಕ್ಕವಳು ಕನ್ಯೆ. ಮಗ ಒಳ್ಳೆ ವಿದ್ಯಾವಂತನಾದರೆ ಕೀರ್ತಿ ತಂದು ಕೊಡ್ತಾನೆ. ಆ ವಿದ್ಯೆಯಿಂದ ಅವನು ಉನ್ನತವಾದಂಥ ಸ್ಥಾನ ಗಳಿಸ್ತಾನೆ. ಅವನ ಕುಟುಂಬಕ್ಕೆ, ಅವನ ವಂಶಕ್ಕೆ ಕೀರ್ತಿ ಬರ್ತದೆ. ಆದ್ದರಿಂದ ಗಂಡು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು, ಹೆಣ್ಣು ಮಕ್ಕಳನ್ನು ಒಳ್ಳೆ ಕುಲಕ್ಕೆ ಕೊಟ್ಟು ಮದುವೆ ಮಾಡಿ ಅವರನ್ನು ಉದ್ಧಾರ ಮಾಡಬೇಕು. ಶತ್ರುಗಳಿದ್ದಾಗ ಅವರನ್ನು ವ್ಯಸನದಲ್ಲಿ ತೊಡಗಿಸಬೇಕು. ಯಾವುದಾದ್ರೂ ವ್ಯಸನಕ್ಕೆ ಬಿದ್ದರು ಅಂತಂದರೆ ಆಗ ಅವರಿಂದ ನಮಗೆ ಬಾಧೆ ಕಡಿಮೆ, ಅವರಿಂದ ತೊಂದರೆ ಕಡಿಮೆ. ಆದ್ದರಿಂದ ಶತ್ರುಗಳನ್ನು ವ್ಯಸನೇಶು ಯೋಜಯೇತ್ ಅಂತಾರೆ. ಆಪ್ತರು, ಮಿತ್ರರು, ಹಿತೈಷಿಗಳು ಇದ್ದಾಗ ಅವರನ್ನು ಧರ್ಮ ಕಾರ್ಯದಲ್ಲಿ ತೊಡಗಿಸಬೇಕು. ಆವಾಗಲೇ ಇವನು ಮಿತ್ರ, ಸ್ನೇಹಿತ ಅಂತ ಅನಿಸ್ಕೊಳ್ತಾನೆ. ಅವರಿಂದ ಧರ್ಮ ಮಾಡಿಸಿದರೆ ಆ ಮಾಡಿದವರಿಗೂ ಪುಣ್ಯ, ಮಾಡಿಸಿದವರಿಗೂ ಪುಣ್ಯ. ಆ ಧರ್ಮದಿಂದ ಈತನಿಗೂ ಕೂಡ ಲಾಭ ಆಗ್ತದೆ. ಆದ್ದರಿಂದ ಮಿತ್ರರನ್ನು ಧರ್ಮದಲ್ಲಿ ತೊಡಗಿಸಬೇಕು. ಹೀಗೆ 4 ಜನ ಪ್ರತಿಯೊಬ್ಬರಿಗೂ ಇರ್ತಾರೆ. ಈ ರೀತಿ ನಿಮ್ಮ ಪುತ್ರರನ್ನು ವಿದ್ಯಾಭ್ಯಾಸದಲ್ಲಿ, ಕನ್ಯೆಯರನ್ನು ಸತ್ಕುಲಕ್ಕೆ ಕೊಡೋದರಲ್ಲಿ ಮತ್ತು ಶತ್ರುಗಳನ್ನು ವ್ಯಸನದಲ್ಲಿ, ಮಿತ್ರರನ್ನು ಧರ್ಮ ಕಾರ್ಯದಲ್ಲಿ ತೊಡಗಿಸಿ ನೀವೆಲ್ಲ ಕೃತಾರ್ಥರಾಗಬೇಕು.